ರಾಜ್ಯ ರಾಜಕಾರಣದಲ್ಲಿ ಕಾವೇರಿದ ಬಿಡದಿ ಭೂಯುದ್ಧ. ಕುಮಾರಸ್ವಾಮಿ ವಿರುದ್ಧ ರೊಚ್ಚಿಗೆದ್ದಂತಹ ಶಾಸಕ ಬಾಲಕೃಷ್ಣ ಕುಮಾರಸ್ವಾಮಿ ಇರೋದು ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದಕ್ಕೆ ದೇವೇಗೌಡರಿಗೆ ಸಹಿಸೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ರಾಜ್ಯ ರಾಜಕಾರಣದಲ್ಲಿ ಕಾವೇರಿದ ಬಿಡದಿ ಭೂಯುದ್ಧ. ಕುಮಾರಸ್ವಾಮಿ ವಿರುದ್ಧ ರೊಚ್ಚಿಗೆದ್ದಂತಹ ಶಾಸಕ ಬಾಲಕೃಷ್ಣ ತರಲೆ ಮಾಡೋಕೆ ಅಂತಾನೆ ಕುಮಾರಸ್ವಾಮಿ ಇರೋದು. ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದಕ್ಕೆ ದೇವೇಗೌಡರಿಗೆ ಸಹಿಸೋಕೆ ಆಗ್ತಾ ಇಲ್ಲ. ಆಕ್ಚುಲಿ ದೇವೇಗೌಡರು ಷಡ್ಯಂತ್ರವನ್ನ ಹಿಂದೆ ಮಾಡಿದ್ದು ಮೊದಲೇನಲ್ಲ. ಎಸ್ ಎಂ ಕೃಷ್ಣ ಇದ್ದಾಗಲೂ ಕೂಡ ದೇವೇಗೌಡರು ಸಹಿಸಿರ್ಲಿಲ್ಲ. ಕುಮಾರಸ್ವಾಮಿ ಬರೋಕೆ ಹಿಡಿದು ಬಂದಿದ್ರೂ ಕೂಡ ಕೇಸ್ ಆಗ್ತಿತ್ತು. ಸ್ಯಾಟಲೈಟ್ ಸರ್ವೆ ಮೂಲಕ ಭೂ ಸ್ವಾಧೀನ ಮಾಡಬಹುದು. ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟೇ ಸರ್ವೆ ಮಾಡಬೇಕು ಅಂತ ಏನಿಲ್ಲ, ಅಗತ್ಯ ಇಲ್ಲ. ಬಿಡದಿ ಪ್ರಕರಣವನ್ನ ಸರ್ಕಾರ ಕಾಂಪ್ಲಿಕೇಟೆಡ್ ಮಾಡ್ತಿಲ್ಲ. ಯೋಜನೆ ಮುಂದುವರಿಸಿದ್ರೆ ದೌರ್ಜನ್ಯ ಅಂತೀರಾ, ಇದೇ ಯೋಜನೆಯನ್ನ ಕೈ ಬಿಟ್ರೆ ಹೆದರ್ಕೊಂಡ್ರು ಅಂತ ಹೇಳ್ತೀರಾ ಅಂತ ಹೇಳಿ ಒಂದಿಷ್ಟು ಹೇಳಿಕೆಯನ್ನು ನೀಡಿದ್ರು. ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರವನ್ನು ನಾನು ಹೇಳ್ಬಿಡ್ತೀನಿ. ಮಾಗಡಿ ಬಾಲಕೃಷ್ಣ ಅವರ ವಿರುದ್ಧವಾಗಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಾಗಡಿ ಬಾಲಕೃಷ್ಣ ಅವರ ವಿರುದ್ಧವಾಗಿ ಅವರು ಮಾತನಾಡ್ತಾ ಇದ್ದಾರೆ. ಯಾರು? ರೈತರು. ಆಯ್ತಾ? ಅದು ಒಂದು ಕಡೆ ಆದ್ರೆ ಮಾಗಡಿ ಬಾಲಕೃಷ್ಣ ಅವರು ಕುಮಾರಸ್ವಾಮಿ ಬೈಕನ್ನು ಕುತ್ಕೊಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಮಾರ್ಕೆಟ್ಗೆ ಬಂದಿದ್ರು ಕೂಡ ಅವ್ರ ಮೇಲೂ ಕೇಸ್ ಆಗ್ತಾ ಇತ್ತು ಅಂತೇಳಿ. ಅಲ್ರಿ, ಸರ್ಕಾರ ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ನಾನು ಯಾರ ಪರವಾಗೂ ಮಾತಾಡ್ತಾ ಇಲ್ಲ, ಯಾರ ವಿರುದ್ಧವಾಗಿಯೂ ಮಾತಾಡ್ತಾ ಇಲ್ಲ, ರೈತರ ಪರವಾಗಿ ಮಾತಾಡ್ತಾ ಇದ್ದೀನಿ. ಸರ್ಕಾರ ಯಾರಿಗೋಸ್ಕರ ಮಾಡ್ಕೊಂಡಿದ್ದೀರಾ ನೀವು? ಪ್ರಜಾಪ್ರಭುತ್ವ ಅಂತಾನೆ ತಾನೇ ನೀವುಗಳು ಹೇಳ್ತಾ ಬರ್ತಾ ಇರೋದು. ಮಂತ್ರಿ ಪ್ರಭುತ್ವ ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಅಲ್ವಾ? ಜನ ಬೇಡ ಅಂತಿದ್ದಾರೆ, ರೈತರೇ ಬೇಡ ಅಂತಿದ್ದಾರೆ. ನೀವು ರೈತರ ಬಗ್ಗೆ ಗಮನ ಕೊಡಬೇಕು. ವಿರೋಧ ಪಕ್ಷದವ್ರು ಏನಂತ ಹೇಳಿದ್ರು? ವಿರೋಧ ಪಕ್ಷದ ಯಾವ ಕೌಂಟ್ರ್ ಕೊಟ್ರು? ವಿರೋಧ ಪಕ್ಷದವ್ರು ಕೌಂಟ್ರ್ ಕೊಡಕ್ಕೆ ಅಂತಾನೆ ವಿರೋಧ ಪಕ್ಷ ಕಟ್ಕೊಂಡಿರೋದು ಅಲ್ವಾ? ಅದು ಬಿಟ್ಟು ಜನರಿಗೆ ತೊಂದರೆ ಆಗ್ತಾ ಇದೆ, ಜನರಿಗೆ ಅಧಿಕಾರ. ನೀವೆಂದ್ರಲ್ಲ ಸ್ಯಾಟಲೈಟ್ ಮೇಲಿಂದನೂ ಮಾಡ್ಕೋಬಹುದು ಸರ್ವೆಗಳನ್ನ ಅಂತ ಹೇಳಿ. ಇರೋ ರೈತರನ್ನ ಎಲ್ಲಾಗ್ತೀರಾ? ಅವ್ರಿಗೆ ದುಡ್ಡು ಬೇಡ ಅಂತ ಹೇಳ್ತಿದ್ದಾರೆ, ಜಮೀನ್ ಬೇಕು ಅಂತ ಹೇಳ್ತಿದ್ದಾರೆ. ಒಂದ್ ಕಡೆಯಿಂದ ಏನ್ ಮಾಡಕ್ ಹೊರಟಿದ್ದೀರಾ ರೈತರನ್ನ? ನೀವು ಸಮಾಧಾನ ಮಾಡ್ಬೇಕಾಗಿರೋ ಜಾಗದಲ್ಲಿ ನಿಂತ್ಕೊಂಡು ಏನ್ ಮಾಡ್ಕೊಳ್ತೀರೋ ಮಾಡ್ಕೊಂಡು ಹೋಗ್ಲಿ ಅಂತಂದ್ರೆ ಜನ ರೊಚ್ಚಿಗೇಳಲ್ವಾ? ಚುನಾವಣೆ ಬರ್ತಾ ಇದೆ ಸರ್, 28ಕ್ಕೆ ಚುನಾವಣೆ ಇದೆ. ಅಲ್ಲಿ ನಿಮ್ಮ ಪಕ್ಷದ ಸಿಎಂ ಅವರೇ ಹೇಳ್ತಾ ಇದ್ದಾರೆ ಅವ್ರಿಗೆ ಇಷ್ಟ ಇದ್ರೆ ಕೊಡ್ಲಿ ಅಂತ ಹೇಳಿ. ರೈತರ ಎದುರು ಹಾಕೊಳ್ತಾ ಇದ್ದೀರಾ ನೀವು? ರೈತರ ಎದುರು ಹಾಕೊಂಡು ಸರ್ಕಾರ ನಡೆಸ್ತೀನಿ ಅಂತ ಕುತ್ಕೊಂಡಿದ್ದೀರಾ ನೀವು? ಅರ್ಥ ಆಗ್ತಾ ಇಲ್ಲವಲ್ಲ ಇದು. ಏನ್ ಹೇಳಿದ್ರು ಕೇಳಿಸ್ಕೊಂಡು ಬನ್ನಿ. ಇದು ಅವಶ್ಯಕತೆ ಇತ್ತು. ಯಾಕಂದ್ರೆ ಅವ್ರಿಗೆ ಯಾವತ್ತೂ ಕೂಡ ಅವರು MLA ಆಗಿದ್ದಾಗಲೂ ಕೂಡ ಅವ್ರ ಧರ್ಮಪತ್ನಿಯವರು ಯಾವತ್ತೂ ಹೋಗಿ ಅಲ್ಲಿ ರಾಮನಗರದಲ್ಲಿ ಕೂತು ಜನಗಳ ಕಷ್ಟ ಸುಖ ಕೇಳಲೇ ಇಲ್ಲ. ರಾಮನಗರ ತಾಲೂಕು ಆಫೀಸಲ್ಲಿ ತಾಲೂಕು ಕಚೇರಿನಲ್ಲಿ ನಡೀತಾ ಇರ್ತಕ್ಕಂಥ ಈ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಲೇ ಇಲ್ಲ. ಇದಕ್ಕೆ ಅವಶ್ಯಕತೆ ಇರ್ತಕ್ಕ ಪ್ರಜಾಸೇವೆ. ಆ ಪ್ರಜಾಸೇವೆ ಇಲಾಖೆ ಮಾಡೋದಕ್ಕೆ ಕುಮಾರಸ್ವಾಮಿ ಅವರೇನೋ ನಾವು ಧನ್ಯವಾದ ಇದೇನೋ ಅಭಿನಂದನೆ ಸಲ್ಲಿಸ್ತಾರೆ ಅಂದ್ಕೊಂಡಿದ್ದೋ, ಅಲ್ಲೂ ಟೀಕೆ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಎದ್ರು ಟೀಕೆ ಮಾಡ್ತಾರೆ, ಕೂತ್ಕೊಂಡು ಟೀಕೆ ಮಾಡ್ತಾರೆ. ಬಲಗಡೆ ತಿರ್ಕೊಂಡು ಕೂತ್ಕೋಬೇಕಾಯ್ತು, ಎಡಗಡೆ ತಿರ್ಕೊಂಡು ಕೂತ್ಕೊಂಡ್ಬಿಟ್ಟಾರೆ ಅಂತಾರೆ. ಎದ್ರೆ ನೋಡ್ರಿ ಹಿಂದ್ಗಡೆ ತಿರ್ಕೊಂಡು ಎದ್ದೇಳ್ಬೇಕಾಯ್ತು, ಮುಂದ್ಗಡೆ ತಿರ್ಕೊಂಡು ಎದ್ಬಿಟ್ಕಂಡ್ರಿ ಅಂತಾರೆ. ಅವ್ರನ್ನೇ ಏನೋ ನೀವೆಲ್ಲ ಮಾಧ್ಯಮದವ್ರು ಸೇರಿ ಮಧ್ಯಸ್ಥಿಗೆ ವಹಿಸಿದ್ರೆ ಖಂಡಿತ ಅವ್ರು ಯಾವ ಥರ ಎದ್ದೇಳ್ಬೇಕು, ಯಾವ ಥರ ಮಲಿಕಬೇಕು ಅಂತ ವಹಿಸ್ಕೋತೀವಿ. ನೀವೇ ದಯಮಾಡಿ, ಯಾಕಂದ್ರೆ ನಿಮ್ಮ ಮಾತು ಸ್ವಲ್ಪ ಕೇಳ್ಬೋದು, ಅವ್ರು ಯಾರ ಮಾತು ಕೇಳಲ್ಲ. ನೀವೇ ಮಧ್ಯಸ್ಥಿಕೆ ವಹಿಸಿ ಸಲಹೆಗಾರರಾಗ್ಬಿಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ. ನೀನು ಬೆಳಿಗ್ಗೆ ಎದ್ರೆ ಏನು ಮಾಡಬೇಕು ಅಂತ ನೀನು ಆದೇಶ ಕೊಡಪ್ಪ, ಅದರಂತೆ ಮಾಡ್ತಾರೆ ಅಂತ ಹೇಳಿ ದಯಮಾಡಿ. ವರ್ಚಸ್ ಹೆಚ್ಚಿಸ್ಕೊಳ್ಳೋ ಪ್ರಶ್ನೆ ಅಲ್ಲ ಇದು. ಇದು ವರ್ಚಸ್ಸಿನ ಪ್ರಶ್ನೆ ಅಲ್ಲ, ಜನಸಾಮಾನ್ಯರಿಗೆ ಅವಶ್ಯಕತೆ ಇರತಕ್ಕಂಥ ಇಲಾಖೆ ಇದು. ಯಾಕಂದರೆ ನೋಡಿ, ಒಬ್ಬ ಸಣ್ಣ ರೈತ ಇಲ್ಲಿ ಮುಖ್ಯಮಂತ್ರಿಗಳು ಈಗ ಜನತಾ ದರ್ಶನ ಮಾಡಬೇಕು, ಅವನು ಎಲ್ಲಿಂದನೋ ಬರ್ತಾನೆ, ಎಲ್ಲಿ ಗುಲ್ಬರ್ಗಾದಿಂದನೋ ಬೆಳ್ಳಾರಿಯಿಂದನೋ ಬರ್ತಾನೆ ಇಲ್ಲಿಗೆ. ಅದರ ಅವಶ್ಯಕತೆ ಇಲ್ಲ. ಅಲ್ಲೇ ಜಿಲ್ಲೆನಲ್ಲೇ ಆ DC ಅವ್ರು ಇರ್ಬೋದು, ಅಧಿಕಾರಿಗಳಿರ್ಬೋದು, ಕನ್ಸರ್ನ್ ಸೆಕ್ರೆಟರಿ ಇರ್ಬೋದು, ಅಲ್ಲೇ ಹೋಗಿ ಅಲ್ಲೇ ತನಿಖೆ ಅಲ್ಲೇ ಅರ್ಜಿಗಳು ಸ್ವೀಕಾರ ಮಾಡ್ತಾರೆ. ಇಲ್ಲಿ ಏನಂದರೆ ಹಿಂದೆ ಕುಮಾರಸ್ವಾಮಿ ಅವರಿದ್ದಾಗ ಎಲ್ಲರೂ ಬಂದು ಇಲ್ಲಿ ನಿಂತ್ಕೊಳ್ಳೋರು, ಅದೊಂದು ಏನು ದೊಡ್ಡ ಹೆಸರು ಆಯಿತು. ಆ ಥರ ಹೆಸರು ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸರಿ ಇಲ್ಲ, ಅಂದರೆ ಒಪ್ಪಲ್ಲ ಅದಕ್ಕೆ. ಅಂದರೆ ಅವರು ಅಲ್ಲೇ ಪ್ರಾಮಾಣಿಕವಾಗಿ ಸ್ಥಳದಲ್ಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡಿದ್ದಾರೆ. ಬಹುಶಃ ಅದನ್ನು ಕುಮಾರಸ್ವಾಮಿ ಅವರು ಯಾವ ರೀತಿ ಟೀಕೆ ಮಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ. ಇನ್ನೂ ಟೀಕೆ ಬಂದಿಲ್ಲ ಅದಕ್ಕೆ. ಪ್ರಜಾಸೇವೆಯಿಂದ ಡಿ ಕೆ ಶಿವಕುಮಾರ್ ಅವರೇನು ಮೋಡಿ ಮಾಡಿಬಿಡಲ್ಲ, ಅದ್ಭುತ ಮಾಡಿಬಿಡಲ್ಲ ಅಂತ ಹೇಳ್ಬೇಕಾಯ್ತು ಇಷ್ಟೊತ್ತಿಗೆ.
ಹೇಳಿಲ್ಲ ಕುಮಾರಸ್ವಾಮಿ ಅವರು. ಅಲ್ಲ ಇಲ್ಲ ಅದಕ್ಕೆ ಮಂತ್ರಿ ನೇಮಿಸ್ತೀನಿ ಅಂತ ಹೇಳಿದ್ದಾರೆ. ಪ್ರಜಾಸೇವೆ ಇಲಾಖೆಗೆ ಮಂತ್ರಿ ಇರ್ತಾರೆ ಅಂತ